ಸರ್ಕಾರ USD ಎಂಪೈರ್ ಅನ್ನೋ ಒಂದು ಫಾರಿನ್ ಕಂಪನಿಗೆ ಮೈನಿಂಗ್ ಲೈಸೆನ್ಸ್ ಕೊಟ್ಟಿದೆ. ಅವ್ರು ಬಂದು ಇಲ್ಲಿ ಮೈನಿಂಗ್ ಶುರು ಮಾಡ್ತಾರೆ. ಸರ್, ಮೈನಿಂಗ್ ಅಂದ್ರೆ ಗಣಿಗಾರಿಕೆ ಸರ್. ಅಂದ್ರೆ ಅವ್ರು ಈ ಜಾಗದಲ್ಲಿ ಗಣಿಗಾರಿಕೆ ಶುರು ಮಾಡ್ತಾರೆ. ನೀವೆಲ್ಲ ಈ ಜಾಗ ಬಿಟ್ಟು ಹೋಗ್ಬೇಕಾಗತ್ತೆ. ವಾಟ್ ಈಸ್ ಸ್ಪೀಕಿಂಗ್? ನಮ್ ವಿಲೇಜರ್ಸ್ ಒಪ್ಪಿಗೆಯಲ್ಲಿ ಹೆಂಗ್ರಿ ಪರ್ಮಿಷನ್ ಕೊಟ್ರಿ ನೀವು? ವೆರಿ ಬ್ಯಾಡ್, ವೆರಿ ಬ್ಯಾಡ್. ತಡ್ಕೊಳ್ಳಾರ್ದವನು ಹಿಡ್ಕೊಂಡ್ ಸತ್ನಂತೆ. ತಡ್ಕೊಳ್ರಪ್ಪ, ತಡ್ಕೊಳ್ರ. ಅವ್ರಿನ್ನು ಮುಗಿಸೇ ಇಲ್ಲ. ನೀವ್ ಹೇಳಿ ಸರ್, ಹೇಳಿ. ನಿಮ್ಮನ್ನ ಬರೀ ಕೈಯಲ್ಲಿ ಕಳ್ಸಲ್ಲ, ಸರ್ಕಾರ ಪರಿಹಾರ ಕೊಡುತ್ತೆ. ಇಲ್ಲಿ ಗಣಿಗಾರಿಕೆ ಶುರು ಆದ್ಮೇಲೆ ನಿಮ್ ಯುವಕರಿಗೆಲ್ಲ ಕೆಲಸ ಕೊಡುತ್ತೆ. ಆಸ್ಪತ್ರೆ, ಆಂಬ್ಯುಲೆನ್ಸ್ ಇವೆಲ್ಲ ಸೌಲಭ್ಯಗಳನ್ನು ಕೊಡುತ್ತೆ. ಇಲ್ಲಿಂದ 20 ಕಿಲೋಮೀಟರ್ ಆಚೆ ನಿಮ್ಗೆಲ್ಲ ಮನೆ ಕಟ್ಟಿಸ್ಕೊಡುತ್ತೆ. 1 ಎಕರೆಗೆ ಎಷ್ಟು ಕೊಟ್ಟಿರ ಸರ್? ಇಲ್ಲಿನ ಲ್ಯಾಂಡ್ ವ್ಯಾಲ್ಯೂ 25,000 ಇದೆ 1 ಎಕರೆಗೆ. ಆದ್ರೆ ನಾನು ನಿಮ್ಗೆ 50,000 ಶಿಫಾರಸ್ ಮಾಡಿದೀನಿ. ಕೇಳಿಸ್ಕೊಂಡ್ರಪ್ಪ, ಕೇಳಿಸ್ಕೊಂಡ್ರ? ತಿಳ್ಕಳ್ದೆ ಮಾತಾಡ್ತೀರಪ್ಪ. ಕೈ ತುಂಬಾ ದುಡ್ಡು ತಗೊಂಡ್ ಮದ್ವೆ ಹಬ್ಬ ಶೋಭನ್ವ ಮಾಡಿ. ಈಗ ನಮ್ ಶ್ರೀರ ಅವನಿಗೆ ವಯಸ್ಸಿಗೆ ಬಂದ್ ಮಗಳವಳಪ್ಪ. ದುಡ್ಡು ತಗೊಂಡ್ ಪೇಟೆಗೆ ಹೋಗಿ ಸೆಟ್ಲ್ ಆಗೋದ್ ಬಿಟ್ಬಿಟ್ಟು. ಅಲ್ಲ, ನಮ್ಮೂರ್ಗೊಂದ್ ಸೇತುವೆ ಬೇಕು ಅಂತ ಹೂವಣ್ಣ 1,000 ಅರ್ಜಿ ಬರ್ದ. ಕೊಟ್ಟಿದ್ದನ್ನೆಲ್ಲ ನಿಮ್ ಹೊಂಡ್ ಕೆಳಗಡೆ ಹಾಕೊಂಡ್ ಕುಂತ್ಕೊಂಡ್ಬಿಟ್ರಿ. ಈಗ ಗಣಿಗಾರಿಕೆ ಕಿಸಿಯಕ್ ಬಂದಿದ್ದೀರಾ. ಮಳೆ ಬಂದಾಗ ಪ್ರವಾಹದಲ್ಲಿ ಎಷ್ಟು ಜನ ಜಾನುವಾರು ಕೊಚ್ಕೊಂಡು ಹೋದ್ವೋ ಆ ದೇವ್ರೇ ಬಲ್ಲ. ಊರ್ಗೊಂದ್ ಆಸ್ಪತ್ರೆ ಇಲ್ಲ. ಎಷ್ಟೊಂದ್ ಜನ ಹೆಂಗಸರಿಗೆ ನದಿ ದಾಟುವಾಗ ದೋಣಿಲೇ ಹೆರಿಗೆ ಆಗೋಗೈತೆ. ಊರಿಗೆ ಸೌಲಭ್ಯ ಕೊಡೋದ್ ಬಿಟ್ಟು ಊರ್ನೇ ಬಿಟ್ಟು ಹೋಗೋಂತಿರಲ್ಲ. ನೀವೇ ಇರಲ್ಲ ಅಂದ್ಮೇಲೆ ನಿಮ್ಗೆ ಸೌಲಭ್ಯಗಳು ಯಾಕಬೇಕು? ಸರ್ಕಾರ ಆ ಫಾರಿನ್ ಕಂಪನಿಗೆ ನಿಮ್ಮ ಹಳ್ಳಿ, ಜಮೀನು, ಈ ಗುಡ್ಡ, 10 ಮೈಲಿ ಉದ್ದದ ನದಿ ಎಲ್ಲಾನು ಮಾರ್ಬಿಡಿದೆ. ಯಾರನ್ನ ಕೇಳಿ ಮಾರಿದ್ರಿ? ನದಿ ನಮ್ಮ ತಾಯಿ ಇದ್ದಾಗೆ. ನಮ್ಮ ತಾಯಿನ ಮಾರಾಟ ಮಾಡಕ್ ಹೊರಟಿದ್ದೀರಾ? ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದು? ಈ ಜಮೀನ ಯಾರ ಅಪ್ಪಂದು ಅಂತ ತಿಳ್ಕೊಂಡು ನೀವು ಮಾರಕ್ ಹೊರಟಿದ್ದೀರಾ? ನಮ್ಮನ್ ಒಂದ್ ಮಾತು ಕೇಳಿದ್ರ? ನೀವು ನೋಟಿಸ್ ಕೊಟ್ಬಿಟ್ಟು ಊರ್ ಬಿಟ್ಟು ಹೋಗೋದು ಹೇಳಿದ ತಕ್ಷಣ ಹೊರಟ್ಬಿಡ್ಬೇಕಾ? ಏರ್ ಕಂಡೀಷನ್ ಬಂಗೇಲ್ ಕೂತ್ಕೊಂಡು ಲಂಚ ತಗೊಂಡು ಯಾವ್ದೋ ಪರದೇಶಿ ಕಂಪ್ನಿಗೆ ನಮ್ಮ ಹಳ್ಳಿನ ಪರಬಾರೆ ಮಾಡಕ್ ಕೊಟ್ಟಿದ್ದಾರಲ್ಲ, ಏನ್ರಿ ಅಧಿಕಾರ ಇದೆ ನಿಮ್ಗೆ? ನಿಮ್ಗೇನ್ ಹಕ್ಕಿದೆ? ಈ ಹಳ್ಳಿ ನಮಗ್ ಮಾತ್ರ ಸೇರಿದ್ದಲ್ಲ, ಇಲ್ಲಿ ಬದುಕಿರೋ ಪ್ರಾಣಿ, ಹಾರಾಡೋ ಪಕ್ಷಿ ಒಂದೊಂದ್ ಚಿಟ್ಟೆಗೂ ಸೇರ್ಬೇಕಾಗಿತ್ತು. ಮೊದಲು ಅದ್ರ ಪರ್ಮಿಷನ್ ತಗೊಂಬನ್ನಿ ನೀವು. ಭೂಮಿ ಮೇಲಿರೋ 1 ಅಡಿ ಮಣ್ಣು ಮಾತ್ರ ರೈತನ್ ಸೇರಿದ್ದು ಅನ್ನತ್ತೆ ಕಾನೂನು. ಅದ್ರ ಕೆಳಗಡೆ ಇರೋ ನಿಧಿ, ನಿಕ್ಷೇಪ ಎಲ್ಲ ಸರ್ಕಾರ ಸೊತ್ತು ಅಂತ ಗೊತ್ತು ತಾನೆ? ಗೊತ್ತು. ಒಂದ್ ಕೆಲ್ಸ ಮಾಡಿ, ನಮ್ಗೆ ಮೇಲ್ಗಡೆ ಇರೋ 1 ಅಡಿ ಮಣ್ಣು ಸಾಕು. ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವ್ ಎತ್ಕೊಂಡು ಹೋಗಿ. ನಮ್ಗೆ ಮೇಲ್ಗಡೆ ಇರೋ 1 ಅಡಿ ಮಣ್ಣು ಸಾಕು. ಅದನ್ನ ಮುಟ್ಟದೆ ಕೆಳಗಡೆ ಇರೋ ನಿಮ್ಮ ನಿಧಿ ನಿಕ್ಷೇಪ ನೀವ್ ಎತ್ಕೊಂಡು ಹೋಗಿ. ಆಗತ್ತಾ? ಆಗತ್ತೇನ್ರಿ ನಿಮ್ಮ ಕೈಲಿ? ಈ ಮಣ್ಣಲ್ಲಿ 20 ಜಾತಿ ಹೂಗಳನ್ನ ಬೆಳಿತೀವಿ. ಜಗತ್ತಿನ ಬೇರೆ ಯಾವ ಭಾಗದಲ್ಲೂ ಬೆಳೆಯಕ್ಕಾಗೋದಿಲ್ಲ. ಯಾಕೆಂದ್ರೆ ಈ ಮಣ್ಣಿಗೆ ಅಂಥ ವಿಶೇಷವಾದ ಗುಣ ಇದೆ. ಅಂಥ ಮಣ್ಣನ್ನ ಬಗೆದು ಅಪರೂಪವಾದ ಹೂವಿನ ತಳಿಗಳನ್ನೇ ನಾಶ ಮಾಡ್ತೀರಾ? ಹೂವ ಮಾರಕ್ ಹೋದ್ರೆ ಕೆಜಿಗೆ 20 ರೂಪಾಯಿ ಕೇಳ್ತಾರೆ. ಅದ್ರಲ್ಲೂ 5 ರೂಪಾಯಿ ಕಮಿಷನ್. ರೇಟೇ ಸಿಗಕ್ಕಿಲ್ಲ. ಎಲ್ಲ ರಸ್ತೆಗೆ ಸುರಿದ್ ಬರ್ತೀವಿ. ನಮ್ ಭೂಮಿನ ಕೊಡ್ತೀವಿ ಅಂದ್ರೆ ಯಾರು ತಗೊಳ್ಳೋದಿಲ್ಲ. ಅಂತದ್ರಲ್ಲಿ 1 ಎಕರೆಗೆ ಅವರು 50,000 ಕೊಡ್ತೀವಿ ಅಂತಂದ್ರೆ ತಗೊಳ್ಳೋದು ಜಾಣ್ತನ ಅಲ್ವ್ರ? ಈ ಹಳ್ಳಿಲಿ ಏನಿದೆ ಅಂತ ಬಡ್ಕೊಂಡು ಸಾಯ್ತೀರಾ? ನಮ್ ಕುರ್ಪಯ್ಯ ಹೇಳೋದೇ ಸರಿ. ನೋಡ್ರಪ್ಪ, ಎಲ್ರು ಯೋಚನೆ ಮಾಡಿ. ನಾವು ಭೂಮಿನ ಕೊಡೋದಿಲ್ಲ ಅಂದ್ರೆ ಬಿಡೋದಿಲ್ಲ, ಕಿತ್ಕತಾರೆ. ಅಂತದ್ರಾಗೆ ನಾವೇ ಒಳ್ಳೆ ರೀತಿಲಿ ಅವ್ರಿಗೆ ನಮ್ ಭೂಮಿನ ಕೊಟ್ಬಿಟ್ಟು ಅವ್ರು ಕೊಡೋ ಪರಿಹಾರ ತಕ್ಕೊಂಡು ಬುದ್ಧಿವಂತರಾಗಿ ನಾವು ಬೇರೆ ಕಡೆ ಬದುಕೋದು ಒಳ್ಳೇದಲ್ರ? ಊರು ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡದೆ ಎಂಜಿಲ್ ಕಾಸಿಗೆ ಭೂಮಿನ ಮಾರಿ ಓಡೋಗೋದಕ್ಕೆ ತಯಾರಾಗಿದೆಯಲ್ಲ ನೀನೊಬ್ಬ ಮುಖಂಡನ. ಛೇ, ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಜಮೀನೆಲ್ಲ ನಿನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟು ಬಡವರ ರಕ್ತ ಹೀರಿ ಕೊಬ್ಬಿರೋ ನಿನ್ಗೆ ಮೊನ್ನೆ ಮುರುಡೆಯ ಯಾಕೆ ಆತ್ಮಹತ್ಯೆ ಪ್ರಯತ್ನ ಪಟ್ಟ ಅಂತ ಗೊತ್ತಾ? ಸರ್ಕಾರ ಜೊತೆಗೆ ಹೋಗಿ ನೀನು ದಳ್ಳಾಳಿ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನಿಧಿ ಐತೆ ಅಂತಾರೆ. ಭೂಮಿಲಿ ಯಾವ ಜಾಗದಲ್ಲಿ ಎಲ್ಲೈತೆ ಅಂತ ಯಾರು ಹೇಳ್ತಾ ಇಲ್ಲ. ಆಕ್ಚುಲಿ ನಿಧಿ ಅಲ್ಲಪ್ಪ, ಅದು ನದಿ. ಯಾವಾಗ ಏನ್ ಮಾತಾಡ್ತೀನಿ? ಚಿನ್ನಾನೋ ಬೆಳ್ಳಿನೋ ಇರ್ಬೇಕು ಹಂಗಂತೀಯ? DC ಸಾಹೇಬ್ರೆ, ಹೋಗಿ ನಿಮ್ಮ ಸರ್ಕಾರಕ್ಕೆ ಹೇಳಿ, ಜೇನುಕೊಪ್ಪ ಜನ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಆದ್ರೆ 1 ಇಂಚು ಭೂಮಿ ಕೊಡೋದಿಲ್ಲ ಅಂತ. ಇದು ಅವ್ರ ಒಬ್ಬರ ಅಭಿಪ್ರಾಯನೋ ಅಥವಾ ನಿಮ್ ಎಲ್ಲರ ಅಭಿಪ್ರಾಯನೋ? ಸರ್ ನೀವು ಕೂತ್ಕೊಳ್ಳಿ ಸರ್ ನೀವು. ನೋಡ್ರಪ್ಪ, ಸರ್ಕಾರದ ಮಾತಿಗೆ ತಲೆಬಾಗಿ ನಿಮ್ಮ ಜಮೀನ ಅವ್ರಿಗೆ ಬರ್ಕೊಟ್ಟು ಅವ್ರು ಕೂಡ ಪರಿಹಾರ ಈಸ್ಕೊಂಡು ಸುಖವಾಗಿರ್ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ. ಬರ್ರಿ.
ಯಾರ ಗೊಡ್ಡು ಬೆದರಿಕೆಗೂ ಹೆದರ್ಕೊಳ್ಳದೆ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಿಕ್ಕೆ ಕೊನೆವರೆಗೂ ಹೋರಾಟ ಮಾಡ್ತೀವಿ ಅನ್ನೋರು ನನ್ ಜೊತೆ ಬನ್ನಿ. ದುಡ್ಡು ಬೇಕು ಅನ್ನೋರು ನನ್ ಜೊತೆಗೆ ಬನ್ನಿ. ಜಗತ್ತಿನ ಹಿಂದೆ 1000 ಜನ ಹೋಗೋದು ಇತಿಹಾಸ ಅಲ್ಲ, ಒಬ್ಬ ವ್ಯಕ್ತಿ ಹಿಂದೆ ಇಡೀ ಜಗತ್ತು ಬರೋದು ಇತಿಹಾಸ. ಅಂತಹ ಇತಿಹಾಸ ಸೃಷ್ಟಿ ಮಾಡೋದ್ರಲ್ಲಿ ನನಗ್ ನಂಬಿಕೆ.